ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಚಾಟ್ಸ್ಗೆ ಮತ್ತು ತಂದೂರಿ ರೆಸಿಪೀಸ್ಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ 5ರಿಂದ 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಚಟ್ನಿ. ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲಷ್ಟು, ಅರ್ಧದಿಂದ ಮುಕ್ಕಾಲು ಬಟ್ಲಷ್ಟು ತೊಗೊಳ್ಳಿ. ಪುದೀನ 1 ಕಪ್ನಷ್ಟು, ಹಸಿಮೆಣಸಿನ್ಕಾಯಿ ಒಂದು 4ರಿಂದ 5, ಬೆಳ್ಳುಳ್ಳಿ ಒಂದು 6 ಎಸಳಷ್ಟು, ಶುಂಠಿ 1 ಇಂಚಷ್ಟು, ನಿಂಬೆಹಣ್ಣು 1, ಸಕ್ಕರೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಉಪ್ಪು 1 ಟೀ ಸ್ಪೂನ್ನಷ್ಟು. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಮಿಕ್ಸಿ ಜಾರನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಿಂಬೆಹಣ್ಣಿನ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಬೇಕು, ಇನ್ಸ್ಟೆಂಟಾಗಿ ನೀವು ಚಟ್ನಿ ಮಾಡಬೇಕು ಅನ್ನೋದಾದರೆ ಇದಕ್ಕೆ ಈರುಳ್ಳಿ ಬೇಕಾದರೂ ಹಾಕೋಬೋದು. ತುಂಬ ದಿವಸ ಇಡ್ತೀನಿ ಅನ್ನೋದಾದರೆ ಇಷ್ಟೇ ಸಾಕು. ನೋಡಿದ್ರಲ್ವ, ತುಂಬ ಸುಲಭವಾಗಿ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ನಮಗೆ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.